ಇನ್ನು ಗುಜರಾತಿನ ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಹವವನ್ನ ಮುಂದುವರಿಸಿಕೊಂಡು ಹೋಗಿದೆ. ಅಂದರೆ ರಾಜ್ಯದ ಎಲ್ಲಾ 15 ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಒಂದು ಮಹಾ ಗೆಲುವನ್ನು ತಂದಾಗಿಸಿಕೊಂಡ್ಬಿಟ್ಟಿದೆ. ಅಲ್ಲದೆ ಪುರಸಭೆ, ಜಿಲ್ಲಾ ಪಂಚಾಯಿತು, ತಾಲೂಕ್ ಪಂಚಾಯಿತು ಈ ಎಲ್ಲಾ ಚುನಾವಣೆಯಲ್ಲೂ ಕೂಡ ಜಯಭೀರಿಯನ್ನ ಬಾರಿಸಿದ್ದು ಕಾಂಗ್ರೆಸ್ ಎಲ್ಲೆಲ್ಲೂ ಕೂಡ ಅಧಿಕಾರವನ್ನ ಹಿಡಿದಿಲ್ಲ. ಈ ಸಂಬಂಧಪಟ್ಟಂತೆ ಜಡೇಜಾ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ये सहरा मेरे सभी भारतीय जनता पार्टी के कार्यकर्ता भाइयों बहनों के ऊपर आप बोले तो अच्छी बात है, क्योंकि उनकी मेहनत, ये चार उम्मीदवारों की मेहनत और उनकी एक जो टीम वर्क और एक जो लीडरशिप का जो प्रभाव रहा, और जिस हिसाब से वार्ड नंबर 1 में अभी तक विकास के नाम पर जो शून्य मिला लोगों को, तो जनता भी कहीं ना कहीं अब जान चुकी है कि विकास चाहिए तो आपको भारतीय जनता पार्टी के साथ शीर्ष नेतृत्व के साथ जुड़ना पड़ेगा। और ये जो जीत का श्रेय है वो हमारे शीर्ष नेतृत्व आदरणीय प्रधानमंत्री श्री नरेंद्र भाई मोदी जी को जाता है। साथ ही साथ हमारे ऐसे ही मृदु और मक्कम मुख्यमंत्री श्री भूपेंद्र भाई पटेल जी को और हमारे संगठन के लीडर आदरणीय जगदीश भाई विश्वकर्मा जी को जाता है कि उनकी रणनीति और विकास की राजनीति ने ಮೋದಿ ನೆಲದಲ್ಲಿ ಕಾಂಗ್ರೆಸ್ ನೆಲಕ್ಕಚ್ಚಿದಂಗಿದೆ ಇದು ಒಂದು ರೀತಿಯಾಗಿ. ಯಾಕಂದ್ರೆ 15 ಇದರಲ್ಲೂ ಕೂಡ ಯಾವುದೇ ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಈ ಎಲ್ಲ ಲೆಕ್ಕಾಚಾರದಲ್ಲೂ 15 ಕ್ಲೀನ್ ಸ್ವೀಪ್ ಆಗಿರುವಂಥದ್ದು ಕಾಂಗ್ರೆಸ್ಸಿಗೆ ಒಂಥರ ಮುಖಭಂಗನೆ. ಹೌದು. ಎಲ್ಲಿ ಆಡಳಿತ ಇದೆಯೋ ಅಲ್ಲಿ ಮತದಾರನ ಗಮನ ಇರುತ್ತೆ ಅನ್ನುವಂಥದ್ದು ಮತ್ತೆ ಸಾಕ್ಷೀಕರಿಸಿದಂಗೆ ಆಯ್ತು. ಆಡಳಿತ ಪಕ್ಷ ಎಲ್ಲಿರುತ್ತೋ ಅಲ್ಲಿ ಆ ಕಡೆನೇ ವಾಲುವಂಥದ್ದು ಸರ್ವೇ ಸಾಮಾನ್ಯ. ಆ ನಿಟ್ಟಲ್ಲಿ ನೋಡಿದ್ರೆ ತುಂಬ ದೊಡ್ಡ ಅವಮಾನಕರ ರೀತಿಯಲ್ಲಿ ಇವರು ಸೋತಿರುವಂಥದ್ದು ಬಿಜೆಪಿಗೆ. ಅದು ಈಗ ಈ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಿರ್ಬೇಕಾದ್ರೆ ನಾಳೆಗೆ ಇದು ಕೂಡ ಒಂದು ಹಂತದ ಪ್ಲಸ್ಗಳಾಗ್ತಾನೆ ಹೋಗುತ್ತೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಮತದಾರರ ಒಲವು ಆ ಕಡೆ ಬರೋದಕ್ಕೆ ಒಂದು ಸಣ್ಣ ಸಣ್ಣ ಹೆಜ್ಜೆಗಳಿವಲ್ಲ, ಈ ಹೆಜ್ಜೆ ಗುರುತುಗಳೇ ನಾಳಿನ ಮತದಾನದಲ್ಲಿ ಒಂದಷ್ಟು ಬದಲಾವಣೆ ತಂದರೂ ತರಬಹುದು, ಒಂದು ಬೆಳವಣಿಗೆ ಆದರೂ ಆಗಬಹುದು. ಅದರಲ್ಲೂ ವಿಶೇಷವಾಗಿ ಯಾರೋ ಒಬ್ಬ ಟೀ ಮಾರ್ಕೊಂಡಿದ್ದವನು ಇವತ್ತು ಗುಜರಾತ್ನಲ್ಲಿ ಕೌನ್ಸಿಲರ್ ಆಗಿ ಏನೋ ಆಯ್ಕೆ ಆದಂಗಿದೆ. ಒಬ್ಬ ಟೀ ವಾಲಾ ಇವತ್ತು ಪ್ರಧಾನಿ ಅಂತೆ. ಅದಾದ ನಂತರದಲ್ಲಿ ಅವರ ಫಾಲೋವರ್ ಒಬ್ಬ ಇವತ್ತು ಕೌನ್ಸಿಲರ್ ಆಗಿ ಕೂತಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಸಣ್ಣ ಬದಲಾವಣೆ ಅಂತೂ ದೇಶ ಕಾಣ್ತಾ ಇದೆ. ಯಾರು ಬೇಕಾದರೂ ಸ್ಪಷ್ಟವಾದ ರಾಜಕಾರಣದಲ್ಲಿ ಯಾವುದೇ ಹುದ್ದೆಗೆ ಏರ್ಬೋದು ಅನ್ನುವಂಥದ್ದನ್ನು ರಾಜಕೀಯದಲ್ಲಿ ತೋರಿಸ್ಕೊಳ್ಳೋದಕ್ಕೆ ಕೆಲವರು ನಿದರ್ಶನಗಳನ್ನು ಕೊಡ್ತಾನೆ ಹೋಗ್ತಾರೆ. ಆ ನಿಟ್ಟಲ್ಲಿ ಈ ಟಿ ವಾಲಾ ಏನೋ ಒಂದು ಸಣ್ಣ ಸಾಕ್ಷಿ ಕೊಟ್ಟಂಗಿದೆ. ಎಸ್, ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.